ಅಣ್ಣ ಅಣ್ಣ ಪ್ರಿಯಾ ಬಂದ್ಬಿಟ್ಲು. ಅಣ್ಣ ತಲೆ ತಲೆ ಮಲ್ಲನ್ ತಲೆ. ತಂಗಿ ಅಂದ್ರೆ ನೀನೇ ಅಮ್ಮ. ಅವನ್ ತಲೆ ತರ್ತೀನಿ ಅಂತ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟಮ್ಮ. ಈ ಮನೆಯಲ್ಲಿ ಗಂಡಸರು ನಾವ್ಯಾರು ಅಲ್ಲಮ್ಮ, ನೀನು. ನನ್ನ ಮೇಲೆ ಹತ್ತುರಿತಾರ ದ್ವೇಷನ ನಾನು ಆರಿಸ್ಕೋಬೇಕು. ಮೊದ್ಲು ನಾನು ಅವನ್ ತಲೆ ನೋಡ್ಬೇಕು. ಎಲ್ಲಿ? ಕೊಡಮ್ಮ 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 ಅವನ್ ತಲೆ. ಅವ್ನ್ ಬುರುಡೆ ತರ್ತೀನಿ ಅಂತ ಹೇಳಿ ನಿನ್ ಮೊದ್ಲು ತುಂಬಿಸ್ಕೊಂಡ್ ಬಂದಿದ್ಯಾ? ಅವನ್ ತಲೆ ತರ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಕೈ ಕಟ್ಟಾಕ್ದೆ. ಈಗಿಂತ ಕೆಲಸ ಮಾಡಿದ್ಯಲ್ಲ, ಏನಿದ್ರ ಅರ್ಥ? ನಾನು ಹೋಗಿದ್ದು ಅವನ್ ತಲೆ ತರಬೇಕು ಅಂತಾನೆ. ಆದ್ರೆ ಅವನು ದೊಡ್ಡ ಗುಣ ನೋಡಿ ತಲೆ ತಗ್ಸಿ ಸೋತ್ ಬಂದೆ. ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ, ಹೆಮ್ಮೆ ಅನ್ಸುತ್ತೆ. ನಾನು ಅವ್ರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದ್ವೆ ಆಗ್ತೀನಿ. ತಲೆಗಿಲೆ ಕೆಟ್ಟಿದೇನಮ್ಮ ನಿನ್ಗೆ? ಅವನ ನಮ್ಮ ಮನೆ ಅಳಿಲ್ ಮಾಡ್ಕೊಳ್ಳೋದ ಸಾಧ್ಯವಿಲ್ಲ. ಅವನ್ ಹೆಸರು ಕೇಳಿದ್ರೇನೆ ನನ್ ಮೈ ಎಲ್ಲಾ ಕುದಿಯುತ್ತೆ. ಅಂತವ್ನ ಕಾಲ್ ತೊಳೆದು ನಮ್ಮ ಮನೆ ಅಳಿಲ್ ಮಾಡ್ಕೊಳ್ಳೋದ ಆಗಲ್ಲ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚ ಇಲ್ಲ ಅವ್ರ ಮೇಲೆ ದ್ವೇಷ ಹೆಚ್ಚ? ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಿಶ್ಚಿತಾರ್ಥಕ್ಕೆ ಹಣ್ಣು ತಾಂಬೂಲ ಸಿದ್ಧ ಮಾಡಿ. ಯಾಕಣ ವಾಲ್ಗನ ಕೊಟ್ಬಿಡು, ಹೋಗಿ ಕೂತ್ಕೊಂಡು ಬಂದ್ಬಿಡ್ತೀನಿ. ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಮರಿಯಾ, ಹೋಗಿ ಹೋಗಿ ಪ್ರಿಯಾನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದ? ಹುಲಿ ದವಡೆ ಕೈ ಹಾಕಿದ್ರೆ ಕೈ ಹೋಗುತ್ತೆ ಹೊರ್ತು ಅದ್ರ ಹಲ್ಲಿಗಳಿಗೆ ಏನೂ ಆಗಲ್ಲ. ಅದೇ ಹುಲಿಗೆ ಚೈನ್ ಹಾಕಿ ಮೂಲೆ ಕಟ್ಟಾಕಿದ್ರೆ ನಮ್ ಸವಾಸಕ್ಕೆ ಬರಲ್ಲ. ಅಣ್ಣ ಹೇಳೋದು ಸರಿನೇ. ಇದರಿಂದ ಪ್ರಿಯಂಗೂ ಬೇಜಾರಾಗಲ್ಲ, ನಮ್ ಕೆಲ್ಸನೂ ಸುಲಭ ಆಗುತ್ತೆ. ಅಯ್ಯೋ ಇದೇನ್ ತಲೆನಾ ಮೈಸೂರು ಝೂನಾ? ಅಲ್ಲ, ಊರ್ನಲ್ಲಿರೋ ಹೆಣ್ಣೆಲ್ಲ ತಲೆಲೇ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೋಗ, ನೀನೇನ್ ನೋಡೋದ್ ಬೇಡ. ಅಯ್ಯೋ ನನ್ನಮ್ಮ, ನಿನಗೆ ಬೇರೆ ಏನ್ ಕೆಲ್ಸ ಇಲ್ಲ, ನನಗೆ ಏನ್ ನೋಡು ಅಂತ್ಯಾ? ನಿನ್ ತಲೆಯಲ್ಲಿ ಏನ್ ಸಿಕ್ಕಲ್ಲ, ನೀನ್ ಬಿಡಲ್ಲ. ರೀ, ಬೇಗ ಹೂ ಕಟ್ಕೊಡ್ರಿ. ಹೂ ಕಟ್ಕೊಡ್ತಿರೋದೇ ನಿನ್ ಪುಣ್ಯ. ಈ ಪ್ರಪಂಚದಲ್ಲಿ ಯಾವ ಗಂಡ ಹೆಂಡತಿ ಹೂ ಕಟ್ಕೊಡ್ತಾನೆ ಹೇಳು? ಹೂನ್ರಿ, ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಷ್ಟ ಒಳ್ಳೆ ಗಂಡ, ಇಷ್ಟ ಒಳ್ಳೆ ಮಕ್ಕಳು ಪಡ್ಕೊಳಕ್ಕೆ. ಇದೇನು ತಾಂಬೂಲ ಹೂ ಸಮೇತ ಬರ್ತಾ ಇದಾರೆ? ದೊಡ್ಡ ಮನೆ ಸಾವುಕಾರು ನಿಮ್ ಮನೆ ಬಾಗಿಲಿಗೆ ಬಂದಿದ್ದಾರೆ. ಒಳಗ್ ಕರೆಯಲ್ವೇನು? ಮಲ್ಲ ಇಲ್ಲ, ಇಲ್ಲೇ ಆಚೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಾವು ಸಣ್ಣ ಪುಟ್ಟ ವಸ್ತುನ್ ಕೇಳೋಕ್ ಬಂದಿಲ್ಲ. ನಮ್ ತಂಗಿ ಪ್ರಿಯ ನಿಮ್ ಮಗನ್ನ ಪ್ರೀತಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾಳೆ. ಇದೆಂತ ಪ್ರಾಣ ಸಂಕಟ ಬಂದ್ಬಿಡ್ತು. ಈಗ ಒಪ್ಕೋಬೇಕು ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಮನೆ ದೀಪನ ನಮ್ಮನೆಗೆ ತಂದು ಆರಿಸೋದು ಮನುಷ್ಯತ್ವ ಅಲ್ಲಮ್ಮ. ಈಗೇನ್ ಮಾಡುವಂತೀಯ? ಏನಾದ್ರೂ ಮಾಡಿ ಈ ಸಂಬಂಧನ ನಿಲ್ಲಿಸ್ಬಿಡ್ಬೇಕು. ನೀ ಏನಂತೀಯಮ್ಮ? ಮದುವೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಷ್ಟು ವರ್ಷದ ಆಸೆ. ಇಷ್ಟು ದೊಡ್ಡ ಸಂಬಂಧ ಬಂದ್ರು ಒಪ್ಕೊಳ್ಳೋ ಸ್ಥಿತಿ ನಾವಿಲ್ವಲ್ಲ. ಬೇರೆ ದಾರಿ ಇಲ್ಲ. ನಮ್ಮನೆ ಸಂಬಂಧ ಬೆಳ್ಸಕ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ. ಏನು? ಹಾ, ನಮ್ ಸಂಸ್ಕೃತಿ, ನಮ್ ಸಂಸ್ಕಾರ ಇದ್ಯಾವ್ದಕ್ಕೂ ಬೆಲೆ ಕೊಡ್ತಿರೋ ನಿಮ್ ತಂಗಿ ಸಂಬಂಧ ಬೇಡ ಅಂತ. ಮಲ್ಲನ ಪ್ರಾಣದಂತಿರೋ ಹೂನೇ ಹೊಸ್ಕ ಹಾಕ್ದೋಳು ಅವನ್ ಕನ್ಸ್ಗಳನ್ನ ಕಾಪಾಡ್ತಾಳ. ನೀಚರ ಮನೇಲಿ ನೀಚ ತರನೇ ತಾಂಡವಾಡ. ಹುಚ್ಚ ಬಾಯಿ, ಮನೆ ಕೆಲಸ ಮಾಡೋ ನೀನು ನಮ್ಮ ಸಮಕ್ಕೆ ನಿಂತು ಮಾತಾಡ್ತೀಯಾ? ಇದೆ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಹೂವ ಮಲ್ಲನ ಜೀವ ಆದ್ರೆ ಹನುಮ ಅವನ ಉಸಿರು. ಇವನ್ ನಿಮಗ್ ಕೀಳಕ್ ಕಾಣ್ತಾನೆ. ದೇವ್ರು ಅಂತ ನಾವು ಪೂಜೆ ಮಾಡೋ ನಾಗರಾಜ ನಿಮ್ ಕಣ್ಣಿಗೆ ವಿಷದ ಜಂತು ಹಾಕಾಣ್ತಾನೆ. ಅನ್ನನ ಕಣ್ಣು ಒತ್ಕೊಂಡು ತಿನ್ನೋ ಜನ ನಾವು. ಅದೇ ಅನ್ನದ ಮೇಲೆ ಅಧಿಕಾರ ತೋರಿಸೋ ಹಣವಂತರು ನೀವು. ನಿಮ್ಗೂ ನಮ್ಗೂ ಸರಿ ಹೋಗಲ್ಲ. ನಮ್ಮ ತಂಗಿ ಪ್ರೀತಿಸಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಂತಸ್ತನ್ನು ಮರ್ತು ನಿಮ್ ಮನೆ ಬಾಗಿಲಿಗೆ ಬಂದ್ವಿ. ಆಯ್ಕೊಂಡು ತಿನ್ನೋ ನಿಮ್ಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ 100 ಜನ ಕನ್ನ ಕೊಡೋ ನಮಗೆ ಇನ್ನೆಷ್ಟು ಪೊಗರಿ ಇರ್ಬೇಡ? ಎತ್ರಿ ತಾಂಬೂಲನ.
ನೀವು ಸುಮ್ಮನೆ ಏನು ದೊಡ್ಡ ಮನೆ ದಂಡಪಿಂಡಗಳು ದೊಡ್ಡ ದೊಡ್ಡ ತಟ್ಟೆಗಳು ತಗೊಂಡು ಹೋಗ್ತಿದ್ರು. ಅದು ಅವ್ರ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋಕ್ ಬಂದಿದ್ರು. ಏನಂದ್ರಿ? ಬೇಡ ಅಂದ್ವಿ. ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಅಮ್ಮನ ಕೈಲಿ ಆಶೀರ್ವಾದ ತಗೊಂಡ ತಕ್ಷಣ ಅವಳು ಸಂಸ್ಕಾರ ಬಂದ್ಬಿಡುತ್ತಾ? ಕುಂಕುಮ ಕೊಟ್ಟು ಸುಮಂಗ್ಲಿಯಾಗಿ ಅಂದಿದ್ದೆ ತಪ್ಪಾಯ್ತು. ಈ ಮನೆ ಸೊಸೆಯಾಗಿ ಬಂದ್ಬಿಟ್ಲು. ಅವಳು ಮಾಡಿದ ತಪ್ಪೆ. ಅವಳು ಬದಲಾಗ್ಬಿಟ್ಲು ಅಂದ್ ಮಾತ್ರಕ್ಕೆ ನಾವ್ ಒಳ್ಳೆದನ್ನ ಮರೆಯಕ್ಕಾಗತ್ತ? ಅದೇಂಗಾಗತ್ತೆ? ಆಗಲ್ಲ ಅಲ್ಲಮ್ಮ. ಆ ಗಂಡು ಬೇರಿನ ಯಾರೋ ಮದುವೆ ಆಗ್ತಾರೆ. ಈ ಪ್ರಪಂಚದಲ್ಲಿ ನಾನಲ್ಲ, ಯಾರೋ ಅವಳ ಮದುವೆ ಆಗಲ್ಲ ಅಲ್ವಾ? ಅಂದ್ರೆ ನಾವು ಮಾಡಿದ್ದು ಸರಿನಾ? ಲೋ ಗುಂಡ, ನೀನೇನೇ ಮಾಡಿದ್ರು ನಂಗೆ ಸರಿನೇ. ಮಲ್ಲ, ಯಾಕೆ ಕಳ್ತಾ ಇದೆಯಾ? ಇಲ್ವಲ್ಲ. ನಿನ್ ಗುಂಡಿಗೆ ನನ್ ಗುಂಡಿಗೆ ಪಕ್ಕದಲ್ಲೇ ಇದೆ, ನನಗೆ ಕೇಳಿಸಲ್ವಾ? ನನ್ ಗುಂಡಿಗೆಲಿರೋದು ನೀನು ಕೇಳಿಸ್ಬೇಕಾದ್ರೆ ನಿನ್ ಗುಂಡಿಗೆಲಿರೋದು ನನ್ ಕೇಳಿಸಲ್ವಾ ಪೆದ್ದ? ಈ ಊರಿನಲ್ಲಿ ಇದುವರೆಗೂ ಯಾರ ಹತ್ರನೂ ಏನು ಕೇಳಿರ್ಲಿಲ್ಲ. ಇವತ್ತು ಕೈ ಚಾಚಿ ಸಂಬಂಧ ಬೇಡ್ಕೊಂಡ್ರು ಆಗಲ್ಲ ಅನ್ಬಿಟ್ಟು. ಆ ಮಲ್ಲನ್ನ ನೀನು ಮರ್ತ್ ಬಿಡದೆ ಒಳ್ಳೇದು. ಅವನ ಮನೆಯಲ್ಲಿ ಕಳೆದ ಕೆಲವು ದಿನಗಳನ್ನ ಕೆಟ್ಟ ಕನ್ಸು ಅಂತ ಮರೆತು ಬಿಡ್ಬೇಕು. ಅವನ ಅಪ್ಪನಂತ ಗಂಡು ಹುಡುಕಿ ನಿನಗೆ ಮದುವೆ ಮಾಡ್ತೀವಿ. ನೀನು ಪ್ರೀತಿನ ಮರ್ತು ಬಿಡು. ನಿನಗೆ ಹೂವು ಅಂದ್ರೆ ಪ್ರೀತಿ, ನನಗೆ ನೀನು ಅಂದ್ರೆ ಪ್ರೀತಿ. ನಿನ್ನ ಪ್ರೀತಿನ ನನಗ್ ಮುಡ್ಸಿ ಹೂವಿನ ಸ್ಥಾನನ ನನಗ್ ಕೊಡೋಕ್ಕಾಗಲ್ವಾ? ಹಾಗಲ್ಲ ಅಂತ ನಿಮ್ಮ ಅಣ್ಣಂದ್ರು ನಿನ್ನ ಹತ್ರ ಹೇಳಿಲ್ವಾ? ಹೇಳಿದ್ದು ನಿಮ್ ಮನೆಯವರು, ನೀನಲ್ಲ. ಅವ್ರು ಹೇಳಿದ್ಮೇಲೆ ಮುಗೀತು, ಎರಡನೇ ಮಾತೇ ಇಲ್ಲ. ನಿನಗೆ ನನ್ ಮೇಲ್ ಪ್ರೀತಿ ಇಲ್ವಾ? ಇಲ್ಲ. ನಿನ್ ಪ್ರೀತಿ ಮೇಲಾಣೆ? ಅದು ಸಾಕು, ಉತ್ತರ ಸಿಕ್ತು. ಸತ್ಯದ ಬೆಳಕನ್ನ ಆರಿಸಿ ಸುಳ್ಳಿನ ಕತ್ಲೆಯಲ್ಲಿ ಕೂತಿದ್ಯಾ? ಇಲ್ಲ, ಸತ್ಯ ಕತ್ಲು ಅಂತ ಗೊತ್ತಾಗಿ ಕತ್ಲಲ್ಲಿರೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಮಲ್ಲನ್ ಮನ್ಸಲ್ಲಿ ಏನಿದೆ ಅಂತ ನೀ ತಿಳ್ಕೊಂಡಿದ್ರೆ ಕತ್ಲಲ್ಲಿರ್ಬೇಕಾಗಿರ್ಲಿಲ್ಲ, ಬೆಳಕಾಗಿ ನಾನ್ ಬರ್ತಿದ್ದೆ. ಬೆಳಕು ಅಂತ ಬೆಂಕಿ ಸವಾಸ ಮಾಡಿದ್ರೆ ಬೆಂದೋಗ್ತಾನೆ. ಅಂದ್ರೆ ನಾನು ಮಲ್ಲನ್ ಮದ್ವೆ ಆಗೋದು ನಿನಗಿಷ್ಟ ಇಲ್ವಾ? ಇಲ್ಲ. ನಿನ್ನ ಸ್ನೇಹಿತನ ಮೇಲಾಣೆ? ಅದು ಅದು ಸಾಕು, ನನಗುತ್ತರ ಸಿಕ್ತು.